ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಸಂಡೇ ಅಲ್ವಾ, ಸೊ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಯೂಶ್ವಲಿ ಇಷ್ಟು ಲೇಟ್ ಆಗಲ್ಲ. ಟೈಮ್ ನೋಡಿ ಅಲ್ಲಿ ಲೆಫ್ಟ್ ಸೈಡ್ ಕಾಣ್ತಿರ್ಬೋದು ನಿಮಗೆ, 9 ಗಂಟೆ ಆಗಿದೆ. ಸ್ವಲ್ಪ ಲೇಟ್ ಆಯಿತು. ನಿನ್ನೆ ಎಲ್ಲ ಟಯರ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಹೊರಗಡೆ ಸುತ್ತಾಡೋಕ್ಕೆ ಹೋಗಿದ್ದೆ. ಸೊ ಅದಕ್ಕೆ ಲೇಟ್ ಆಗೋಯಿತು. ಸೊ ಇಟ್ಸ್ ಓಕೆ, ಒಂದು ಸ್ವಲ್ಪ ಸಂಡೇ ಯಾವಾಗಲೂ ಆರಾಮಾಗಿ ಚಿಲ್ ಮಾಡ್ತೀವಿ. ಸೊ ಇವತ್ತು ಬ್ರೇಕ್ಫಾಸ್ಟು ಹೊರಗಡೆನೇ ಮಾಡೋಣ ಅಂತ ಪ್ಲ್ಯಾನ್ ಇದೆ, ಅದಕ್ಕೆ ಇನ್ನೂ ಲೇಟ್ ಆಗೋಯ್ತು ಎದ್ದೇಳೋದು. ಇವತ್ತು ಸಂಡೇ ಅಲ್ವಾ, ಸೊ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ದೀಪಕ್ಗೆ ಕಾಲ್ ಬಂದಿದೆ. ಫಿಶ್ ಸ್ಟಾಲ್ ಇದೆ ನಮ್ಮ ಮನೆ ಹತ್ರ, ಅವ್ರು ತುಂಬ ಪರಿಚಯ ನಮಗೆ. ಸೊ ನಮ್ಗೆ ಬೇಕಾಗಿರೋದು ಒಳ್ಳೆ ಫಿಶ್ ಏನಾದರೂ ಬಂದರೆ ಹಿ ಕಾಲ್ಸ್ ಆ್ಯಂಡ್ ನಾವು ಅವಾಗ ಹೋಗಿ ತರ್ತೀವಿ. ಸೊ ಇವತ್ತು ಬೆಳಗ್ಗೆ ಫೋನ್ ಬಂದಿದೆ ದೀಪಕ್ಗೆ, ಅಣ್ಣ ಫಿಶ್ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಅಂತ. ಸೊ ಸರಿ, ತುಂಬ ದಿನ ಆಯಿತು ಫಿಶ್ ತಿಂದಿಲ್ಲ ಅಂತ ದೀಪಕ್ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ ಒಂದು ಕಪ್ ಕಾಫಿ ಮಾಡಿಕೊಡು ಅಂತ ಹೇಳಿದರು, ಅವ್ರಿಗೆ ಕಾಫಿ ಮಾಡ್ತಾ ಇದ್ದೀನಿ. ದೀಪಕ್ಕೆ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಈಗ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು, ಕಾಫಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾಡ್ತೀನಿ ಇವೆಂಟ್ಸ್ ಎಲ್ಲ ಇರುತ್ತಲ್ವ, ತುಂಬ ಟಯರ್ಡ್ ಆಗುತ್ತೆ. ಬ್ರೇಕ್ ಟೈಮಲ್ಲೆಲ್ಲ ಕಾಫಿ ಕುಡಿದು ಅವರಿಗೆ ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು ಅಂತಾರೆ, ಕಾಫಿ ಲವರ್. ಸೊ ಅದಕ್ಕೆ ಅವರಿಗೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಇಷ್ಟ ಆ್ಯಂಡ್ ಶುಗರ್ ಕಡಿಮೆ. ಶುಗರ್ ಅಂತೂ ನಾವು ಯೂಸೇ ಮಾಡಲ್ಲ, ಬೆಲ್ಲ ಯೂಸ್ ಮಾಡೋದು, ತುಂಬ ವೆರಿ ಲಿಟಲ್ ಬೆಲ್ಲ ಯೂಸ್ ಮಾಡೋದು. ಜಾಸ್ತಿ ಅದು ಕಹಿ ಇದ್ರೇ ಇಷ್ಟಪಡ್ತಾರೆ, ಜಾಸ್ತಿ ಸ್ಟ್ರಾಂಗ್ ಕಾಫಿ ಇರಬೇಕು ಅವ್ರಿಗೆ. ಸೊ ಕಾಫಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನನಗೋಸ್ಕರ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಸ್ವಲ್ಪ ದಿನ ಕಾಫಿ ಟೀ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಈಗ ಬೇಡ ಅಂತ ಬಿಸಿನೀರು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. A few moments later. ये किंगफिशर नहीं वो नहीं था ये ओरिजिनल है, अच्छा आइटम है। 1 2 3 4 पीस है। ये अंजल है, अंजल 600, अंजल भी कम है रेट है, चर्बी आता है, टेस्ट जबरदस्त है। इंडियन सालमन 650। ಇಲ್ಲಿ ಫಿಶ್ನ ದೀಪಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರೇ ಮಾಡೋದೇ, ಎವ್ರಿ ಟೈಮ್ ಫಿಶ್ ತಂದರೆ ಅವರೇ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಅವ್ರು ಮಾಡೋ ಫಿಶ್ ಅಂತೂ ನನ್ನ ಫೇವ್ರೇಟ್, ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಹೀ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಮನೆ ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ಸಂಡೇ ಏನಾದರೂ ಫ್ರೀ ಇದ್ದರೆ, ಈ ಥರ ಫ್ಯಾನ್ ಏನಾದರೂ ಕ್ಲೀನ್ ಮಾಡೋದಿದ್ದರೆ ನಾನು ಮಾಡ್ತೀನಿ ಅಂತ ಎಲ್ಲ ಹೆಲ್ಪ್ ಮಾಡ್ತಾರೆ. ಕಾರೆಲ್ಲ ಕ್ಲೀನಾಗಿ ಇಟ್ಕೋತಾರೆ. ಆ್ಯಂಡ್ ಸಂಡೇ ಏನಾದರೂ ಶೂಸ್ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಿದ್ದರೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಆ್ಯಂಡ್ ಕಿಚನಲ್ಲೂ ನನಗೆ ಏನಾದರೂ ಈ ಥರ ಸ್ಪೆಷಲ್ ಐಟಮ್ ಇದ್ದರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ನಾನು ಇವತ್ತು ದೀಪಕ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ತಾ ಇದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ತುಂಬ ನೆಸೆಸರಿ ಇದೆ ಅವ್ರಿಗೆ ಈಗ. ತುಂಬ ದಿನದಿಂದ ನಾನು ಹೇಳ್ತಾ ಇದ್ದೀನಿ ಚೇಂಜ್ ಮಾಡಿ ಅಂತ, ಕೇಳ್ತಾನೇ ಇಲ್ಲ. ಸೊ ನಾನೇ ಕೊಡಿಸ್ಬಿಡೋಣ ಅಂತ ಗಿಫ್ಟ್ ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತಿಲ್ಲ, ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತೀನಿ.
ನಾನು ದೀಪಕ್ ಅವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಒಂಚೂರು ಸ್ವಲ್ಪನೂ ಮೇಲ್ ಈಗೋ ಇಲ್ಲ ಆ್ಯಂಡ್ ಡಾಮಿನೇಟಿಂಗ್ ಪರ್ಸನ್ ಅಲ್ಲ, ತುಂಬ ಕೈಂಡ್ ಹಾರ್ಟೆಡ್. ನಾನು ಹಸ್ಬೆಂಡು ವೈಫ್ಗೆ ಯಾಕೆ ಹೆಲ್ಪ್ ಮಾಡಬೇಕು, ಮನೆ ಕೆಲಸ ನಾವು ಯಾಕೆ ಮಾಡಬೇಕು, ಅವ್ರು ಆ ಥರ ಎಲ್ಲ ಮೈಂಡ್ ಸೆಟ್ ಇಲ್ಲ. ಮಾಡ್ತಾರೆ, ಅವ್ರು ಇಷ್ಟಪಟ್ಟು ಮಾಡ್ತಾರೆ, ನಾನು ಹೇಳಲ್ಲ. ಅವ್ರಿಗೆ ಇಷ್ಟ ಆದಾಗ ಅಡುಗೆನೂ ಮಾಡ್ತಾರೆ, ಮನೆ ಕೆಲಸನೂ ಮಾಡ್ತಾರೆ, ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು ಬಿಡ್ತಾರೆ. ಕೆಲವೊಂದು ಟೈಮ್ ನಾನು ಅವ್ರ ಕೆಲಸ ಮಾಡ್ತೀನಿ, ಡಿಪೆಂಡ್ಸ್. ನಾವು ಅವರೇ ಮಾಡಬೇಕು ಇವರೇ ಮಾಡಬೇಕು, ನಾನು ಹೆಂಡತಿಯಾಗಿ ಅವ್ರ ಕೆಲಸ ಎಲ್ಲ ನಾನೇ ಮಾಡಬೇಕು, ಆ ಥರ ಏನೂ ರೂಲ್ಸ್ ಇಲ್ಲವೇ ಇಲ್ಲ ಅವ್ರದ್ದು. ಐ ಥಿಂಕ್ ಒಂದು ಹೆಲ್ದಿ ರಿಲೇಷನ್ಶಿಪ್ ಅಂದರೆ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡೋದು, ಒಬ್ರಿಗೊಬ್ರು ಡಾಮಿನೇಟ್ ಮಾಡದೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡಿಕೊಂಡು ಆ ಥರ ಇದ್ದರೆ ಏನೂ ಪ್ರಾಬ್ಲಮ್ಸ್ ಇರಲ್ಲ. ಚಿಕ್ಕ ಪುಟ್ಟ ಜಗಳ ಅಂತೂ ಇದ್ದೇ ಇರುತ್ತೆ, ಅದು ಪ್ರೀತಿ ಇದ್ದಾಗ ಅದೂ ಇದ್ದೇ ಇರುತ್ತೆ. ನಮ್ಮದು ಜಗಳ ಆಗಲ್ಲ ಅಂತ ಅಲ್ಲ, ನಮ್ಮದು ಜಗಳ ಆಗುತ್ತೆ, ಬಟ್ ಅಷ್ಟಕ್ಕಷ್ಟೇ. ಅದು ತುಂಬ ಅವರು ಡ್ರ್ಯಾಗ್ ಮಾಡಲ್ಲ, ನಾನು ಡ್ರ್ಯಾಗ್ ಮಾಡಲ್ಲ, ಅಲ್ಲೇ ಬಿಟ್ಬಿಡ್ತೀವಿ. ಸೊ ಈ ಥರ ಇರುತ್ತೆ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು. A few moments later. गिफ्ट देती तो रिटर्न विचारती ಏನು ಹೇಳುತ್ತೆ ಹೇಳಿ. ಕಂಟೆಂಟ್ ನಾನು ಎಷ್ಟು ಲೆಕ್ಕ ಲೆಕ್ಕ ಫಿಲ್ಮ್ ಮತ್ತೆ ಅದನ್ನೇ ಮೊನ್ನೆ ರೀಲ್ಸ್ ಮಾಡಿ ಹಾಕಿದ್ದು. ಎಲ್ಲಾದ್ರೂ ರೀಲ್ಸಾ? ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಗಿಫ್ಟ್ ಕೊಡಿಸ್ತೀನಿ, ಇದೊಂದು ಸೇರಿಸ್ಬೇಕು. ಗಿಫ್ಟ್ ಕೊಡಿಸ್ತೀನಿ, ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತೀನಿ. ಎಷ್ಟು ಪುಣ್ಯ ಮಾಡಿದೆ ಅಲ್ವಾ ನೀನು, ಎಷ್ಟು ಪುಣ್ಯ ಮಾಡಿದ್ದೀರ ನೋಡಿ. ಅದೇ ತರ ಪ್ರಾಣನೂ ತಿಂತೀಯ ನೀನು. ಏನು ಪ್ರಾಣ ತಿಂದಿದ್ದೀನಿ? ಏನ್ ತಿನ್ನಲ್ಲ ಹೇಳು. ಇಷ್ಟೆಲ್ಲ ಮಾಡಿದ್ರು ಹೇಳಿಸ್ಕೋಬೇಕು. ನೋಡಿದ್ರಲ್ಲ ಎಲ್ಲಿಗೆ ಬಂದಿದ್ದೀವಿ. ಎಸ್, ಗೊತ್ತಾಯ್ತಲ್ವಾ, ಮೊಬೈಲ್ ಗಿಫ್ಟ್ ಕೊಡಿಸ್ತಾ ಇದ್ದೀನಿ ದೀಪಕ್ಗೆ. ತುಂಬ ದಿನ ಆಯಿತು, ಫೋನ್ ತುಂಬ ಹಳೇದಾಗ್ಬಿಟ್ಟಿದೆ, ಚೇಂಜ್ ಮಾಡಿ ಅಂದರೆ ಮಾಡ್ತಾನೆ ಇಲ್ಲ. ಸೊ ಬೇಡ ನಾನೇ ಗಿಫ್ಟ್ ಕೊಡ್ತೀನಿ ಅಂತ ಕರ್ಕೊಂಡ್ಬಂದಿದ್ದೀವಿ. ಅವರು ಫ್ರೆಂಡ್ಸು ಜೊತೆಗೆ ಬಂದಿದ್ದಾರೆ. ಇಲ್ಲಿ ಗೊತ್ತಿರೋರು ಒಬ್ಬರು ಸ್ಟೋರ್ ಇದೆ, ಅಲ್ಲೇ ತೊಗೊಳ್ಳೋಣ ಅಂತ. ಸೊ ಇದರಲ್ಲಿ ಯಾವ್ದು ಚೂಸ್ ಮಾಡೋಣ ಅಂತ, ಬ್ಲೂನಾ ಸಿಲ್ವರಾ ಅಂತ. ಸೊ ನೀನೇ ಚೂಸ್ ಮಾಡು, ನಿನ್ಗೆ ಯಾವ್ದು ಇಷ್ಟ ಅದೇ ಅಂತ. ಓಕೆ, ಸಿಲ್ವರ್ ಇಷ್ಟ ಆಯಿತು. ಸಿಲ್ವರ್ ಲಾಸ್ಟ್ ಟೈಮ್ ಅವ್ರದ್ದು ಬ್ಲ್ಯಾಕ್ ಇತ್ತು, ಸೊ ಈ ಟೈಮ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಸಿಲ್ವರ್ ಗಿಫ್ಟ್ ಮಾಡಿದ್ದೀನಿ. ಸಿಲ್ವರ್ ಕಲರ್. ಯಾವ ಫೋನ್ ಅಂದರೆ iPhone 17 Pro Max ಗಿಫ್ಟ್ ಕೊಟ್ಟಿದ್ದೀನಿ. ಕೇಬಲ್ ಬರುತ್ತೆ, ಅಡಾಪ್ಟರ್ ಬರುತ್ತೆ. ಹೊಸದು ತಗೊಂಡ್ರೆ ಪರ್ಚೇಸಿಂಗ್ ಎಲ್ಲ ಮುಗೀತು. ಇಲ್ಲಿ ರೋಡ್ ಕ್ರಾಸ್ ಮಾಡಿಸ್ತಾ ಇದ್ದಾರೆ ದೀಪಕ್, ನನಗೆ ಕೈ ಹಿಡ್ಕೊಂಡು, ಕೈನೇ ಬಿಡ್ತಾ ಇಲ್ಲ. ಇಲ್ಲಿ ಮುಂದ್ಗಡೆ ಇನ್ನೊಂದು ಶಾಪ್ ಇದೆ, ಅಲ್ಲಿ ನಮಗೆ ಅಲ್ಲಿ ಮೊಬೈಲ್ ಕವರ್ ಆ್ಯಂಡ್ ಟೆಂಪರ್ ಗ್ಲಾಸ್ ಫ್ರೀಯಲ್ಲಿ ಹಾಕ್ಕೊಡ್ತೀನಿ ಅಂತ ಅವ್ರ ಶಾಪವ್ರು ಕಳಿಸಿದ್ರು. ಅಲ್ಲಿ ಹೋಗಿ ಅಲ್ಲಿ ಫ್ರೀಯಲ್ಲಿ ಹಾಕ್ಕೊಡ್ತಾರೆ, ಅದನ್ನು ನಮ್ಮದೇ ಶಾಪು ಅಂತ. ಸೊ ಇಲ್ಲಿ ಬಂದಿದ್ದೀವಿ ಹಾಕ್ಸೋಕ್ಕೆ. ಇದು ಸದ್ಯಕ್ಕೆ ಟೆಂಪ್ರರಿ ಹಾಕಿಸ್ತಾ ಇರೋದು, ಚೆನ್ನಾಗಿರೋದು ನೋಡಿಬಿಟ್ಟು ಎಲ್ಲಾದರೂ ಸಿಕ್ಕಾಗ ಹಾಕೋಣ ಅಂತ ಸದ್ಯಕ್ಕೆ ಇಲ್ಲಿ ಹಾಕಿಸ್ತಾ ಇದ್ದೀವಿ.
ದೀಪಕ್ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ವಂತೆ ನಾನು ಈ ಥರ ಗಿಫ್ಟ್ ಎಲ್ಲ ಕೊಡ್ತೀನಿ ಅಂತ. ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿದೆ ಅವ್ರಿಗೆ. ನಾನು ಫನ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದಾರೆ, ನಾನು ಕೊಡಿಸ್ತೀನಿ ಅಂದಿದ್ದಕ್ಕೆ ಸುಮ್ಮನೆ ಏನೋ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಕರ್ಕೊಂಬಂದು ಕೊಡಿಸ್ಬಿಟ್ಟಿದ್ದೀನಿ. ಫುಲ್ ಸರ್ಪ್ರೈಸ್, ಮುಖ ನೋಡಬೇಕಿತ್ತು. ಫುಲ್ ಖುಷಿಯಾಗಿಬಿಟ್ಟಿದೆ ಅವ್ರಿಗೆ. ಫುಲ್ ಹ್ಯಾಪಿ. ಗಿಫ್ಟ್ ಇಷ್ಟ ಆಯ್ತಾ? ಈ ತರ ಗಿಫ್ಟ್ ಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ ಹೇಳು. ಥ್ಯಾಂಕ್ ಯು ಸೋ ಮಚ್. ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಈ ತರ ಎಲ್ಲ ಗಿಫ್ಟ್ ಕೊಡ್ತೀಯಾ ಅಂತ, ಬಟ್ ಆದ್ರೂ ಭಾರಿ ಆಗಿರೋ ಗಿಫ್ಟ್ ಕೊಟ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್.